ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿರೋಂಥದ್ದು. ನಮ್ಮ ಜೊತೆ ಇವತ್ತು ಬಿಲ್ಡಿಂಗ್ನವಲೆ ಮಂಜಣ್ಣವರು ಕೂಡ ಇದ್ದಾರೆ. ಇವತ್ತು ಚಾಲಕರೇ ಯಾವ ರೀತಿಯಾಗಿ ಕಚ್ಚಾಡುವಂತಹ ಪರಿಸ್ಥಿತಿಗಳನ್ನು ಈ ಅಗ್ರಿಗೇಟರ್ ಸಂಸ್ಥೆಗಳು ಯಾವ ರೀತಿಯಾಗಿ ಮಾಡಿದೆ. ಇಷ್ಟು ದಿವಸ ಆಟೋದವರೆಲ್ಲ ಟೂ ವೀಲರ್ದು ಹಿಂಗಾಯಿತು, ನಮ್ಮ ಹೊಟ್ಟೆ ಮೇಲೆ ಮಡಿಯಕ್ಕೆ ಬಂದರೆ ಅಂತೇಳಿ ಹೋರಾಟ ಮತ್ತೊಂದು ಎಲ್ಲ ರೀತಿಯಾಗಿ ಮಾಡಿದ್ದಾಯಿತು. ಈಗ ಸಂಸ್ಥೆಗಳು ಹುಡ್ಕೊಂಡ್ಬಿಟ್ಟಿದ್ದಾವೆ. ಡೆಲಿವರಿ ಆಪ್ ಅಂತೆ, ಆಮೇಲೆ ಯಾವುದು ಪೋರ್ಟರ್ ಆಪ್ ಅಂತೆ. ಪೋರ್ಟರಲ್ಲಿ ಈಗ ಆಟೋದಲ್ಲೂ ಅಟ್ಯಾಚ್ ಮಾಡಿಕೊಂಡು ಅವರಿಗೂ ಒಂದು ಡ್ಯೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು ಜನ ಆಟೋ ಚಾಲಕರು ಇದಕ್ಕೆ ಅಟ್ಯಾಚ್ ಮಾಡ್ಕೋತಾ ಇದ್ದಾರೆ. ನಾವು ಇದರಲ್ಲಿ ಏನಪ್ಪ ಹೇಳೋದು ಅಂತ ಅಂದರೆ, ನೋಡಿ, ಈ ಚಾಲಕರಿಗೆ ಕಿತ್ತಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಗೂಡ್ಸ್ ಚಾಲಕರು ಅವರು ಕೂಡ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಗಾಡಿಯನ್ನು, ಹೊಸ ಗಾಡಿಗಳನ್ನ ತಗೊಂಡು ಅವ್ರದ್ದು EMI ಇದೆ, ಇನ್ಸೂರೆನ್ಸ್ ಇದೆ, ರೋಡ್ ಟ್ಯಾಕ್ಸ್ ಕಟ್ತಾರೆ, ಎಲ್ಲ ರೀತಿಯಾದ ಗೂಡ್ಸ್ ಡಿಪಾರ್ಟ್ಮೆಂಟಿಗೆ ಅಂತಲೇ ಇರುವಂಥದ್ದು. ಅದರಲ್ಲಿ ಈ ಅಗ್ರಿಗೇಟರ್ ಸಂಸ್ಥೆಗಳು, ಈ ಪೋರ್ಟರ್ ಸಂಸ್ಥೆ ಮತ್ತು ಡೆಲಿವರಿ ಸಂಸ್ಥೆ, ಅದರಲ್ಲೂ ಕೂಡ ಆಟೋನು ಅಟ್ಯಾಚ್ ಮಾಡ್ಕೊಂಡು ಇದರಲ್ಲೂ ನೀವು ಡೆಲಿವರಿ ಮಾಡ್ಬೋದು, ಪಾರ್ಸಲ್ ತಗೊಂಡು ಹೋಗ್ಬೋದು. 50 kg 100 kg ಇದ್ದು ಅಂತ ಹೇಳಿ ಈ ರೀತಿಯಾಗಿ ಸ್ಟಾರ್ಟ್ ಆಗಿದೆ. ಸುಮಾರು ಜನ ಆಟೋ ಚಾಲಕರು ಅದ್ರಲ್ಲಿ ಜಾಸ್ತಿ ಡ್ಯೂಟಿ ಬರ್ತಾ ಇದೆ, ಹಂಗೆ ಅಂತೇಳಿ ಅಟ್ಯಾಚ್ ಮಾಡ್ಕೋತಾ ಇದ್ದಾರೆ. ಈ ಸಾರಿಗೆ ಅಧಿಕಾರಿಗಳು ಮತ್ತೊಬ್ಬರು ಎಲ್ಲರೂ ಕೂಡ ಕಣ್ಣು ಮುಚ್ಚಂಗೆ ಕುಳಿತಿದ್ದಾರೆ. ಇವ್ರನ್ನ ಪ್ರಶ್ನೆ ಮಾಡುವಂತಹ ಒಂದು ನೈತಿಕತೆ ಯಾವೊಬ್ಬ ಅಧಿಕಾರಿಗಳಿಗೂ ಇಲ್ಲ, ಯಾವನಿಗೂ ಇಲ್ಲ. ಇಲ್ಲಿ ನೋಡಿ, ಈಗ ಪಾಪ ಅವ್ನು ಏನು ಮಾಡ್ತಾರೆ, ಈಗ ನಾವೇ ನೋಡ್ರಪ್ಪ, ಸುಮಾರು ಜನ ಎಲ್ಲ ಹೇಳ್ತಾವ್ರೆ ನೋಡಿ, ಆಟೋದವ್ರು ಯಾರು ಕೂಡ ಅಟ್ಯಾಚ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅವರು ಗೂಡ್ಸ್ ಚಾಲಕರು ನಮ್ಮ ಚಾಲಕರೇ. ಈ ರೀತಿಯಾಗಿ ತೊಂದರೆ ತಪ್ಪತ್ರೆ ಆದಾಗ ನಮಗೂ ಕೂಡ ಭಾಳ ಕಷ್ಟ ಆಗ್ತದೆ ಅಂತ ಅವರು ಕೂಡ ತೊಡ್ಕೊತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಮಾಡುವಂಥವನಿಲ್ಲ, ಏನೂ ಇಲ್ಲ. ಇಲ್ಲಿ ಕೆಲವೊಂದು ಮನಸ್ಥಿತಿ ಆಟೋ ಚಾಲಕರು ಹಳಬ್ರು ಯಾರು ಕೂಡ ಅಟ್ಯಾಚ್ ಮಾಡ್ಕೋತಾ ಇಲ್ಲ. ಇತ್ತೀಚೆಗೆ ಈ ಹೊಸಬ್ರು ಯಾರು ಬರ್ತಾರೆ ಡ್ರೈವರ್ಗಳು, ಅವ್ರುಗಳು ಇದ್ರಾಗ ಮಾಡ್ಬೋದಲ್ಲ, ಏನೋ ಒಂದು 2-3 ಬಾಡಿಗೆ ಹೊಡೆದ್ರೆ ನಮಗೆ ದುಡ್ಡು ಆಗ್ತದೆ ಮತ್ತೊಂದು ಅಂತೇಳಿ ಅವ್ರವ್ರೆ ಇನ್ನೊಬ್ರಿಗೆ, ನಾನು ನಿಮಗೆ ಹೇಳೋದು, ಅವ್ರು ಇನ್ನೊಬ್ರಿಗೆ ಹೇಳೋದು, ಈ ರೀತಿಯಾಗಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಗೂಡ್ಸ್ ಚಾಲಕರು ಎಲ್ಲಿ ಹೋಗ್ಬೇಕು, ಭಾಳ ಕಷ್ಟ ಆಗ್ತಾ ಇದೆ. ದಯಮಾಡಿ ನಾವೆಲ್ಲ ಆಟೋ ಚಾಲಕರಿಗೆ ಹೇಳೋದಷ್ಟೇ, ಈ ಪೋರ್ಟಲ್ ಸಂಸ್ಥೆಗೆ ಆಟೋಗಳನ್ನು ಅಟ್ಯಾಚ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮಗಾದ್ರೆ ಓಲಾ, ಊಬರು ಮತ್ತೊಂದು ಎಲ್ಲ ಥರ ಇದೆ. ಈ ಗೂಡ್ಸ್ ಚಾಲಕರಿಗೆ ಪಾಪ ಈ ಪೋರ್ಟರು ಮತ್ತು ಇನ್ನೊಂದು ಡೆಲಿವರಿ ಒಂದು 2 ಆಪ್ಗಳಿದೆ. ಪಾಪ ಅವ್ರು ಎಲ್ಲಿ ಹೋಗ್ಬೇಕು, ಅವ್ರಿಗೂ ಮನೆ ಮಠ ಮತ್ತೊಂದು ಸಂಸಾರ ಎಲ್ಲ ಇರುತ್ತೆ ತಾನೆ. ಹಾಗಾಗಿ ನಮ್ಮೆಲ್ಲ ಆಟೋ ಚಾಲಕರು ಇದು ಯಾವುದೇ ಒಂದು ಕಿವಿ ಕೊಡದೇನೆ ನಿಮ್ಮ ಮಾಮೂಲಿ ಯಾವ ರೀತಿಯಾಗಿ ಡ್ಯೂಟಿ ಮಾಡ್ತೀರಾ ಆ ಥರ ಮಾಡಿ ಅಟ್ಯಾಚ್ಮೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇವತ್ತೇನೋ ಆಸೆ ತೋರಿಸ್ತಾನೆ ಅವನು, ನಿಮ್ಗೆ ಇನ್ಸೆಂಟಿವ್ ಕೊಡ್ತೀವಿ, ನಿಮಗೆ ರೆಫರ್ ಮಾಡಿದರೆ ನಿಮಗೆ 500 ಕೊಡ್ತೀವಿ, 200 ಕೊಡ್ತೀವಿ ಅಂತ ಈ ಥರ ಹೇಳ್ತಾರೆ. ದಯಮಾಡಿ ನೀವು ಅದಕ್ಕೆ ಇದ್ಬಿಟ್ಟು ಇನ್ನೊಬ್ಬರನ್ನ ಡ್ರೈವರಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡ್ಸೋಕೆ ಹೋಗ್ಬಿಡಿ, ಭಾಳ ಕಷ್ಟ ಆಗ್ತದೆ. ನಮ್ಮ ಮಂಜಣ್ಣವರು ಇದ್ರ ಬಗ್ಗೆ ಒಂದು 2 ಮಾತನಾಡ್ತಾರೆ, ಮಾತಾಡಿ. ಬಂಧುಗಳೇ ನಮಸ್ಕಾರ, ನಾನು ಮಂಜು BS ಬಿಲ್ಡಿಂಗ್ನವಲೆ. ನಮಗೆ ಈಗ ಆಲ್ರೆಡಿ ಟೂ ವೀಲರ್ ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರು. ಈಗ ಆಲ್ರೆಡಿ ನಾವು ಬೀದಿಲಿದ್ದೀವಿ. ಪಾಪ ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ, ಟ್ಯಾಕ್ಸ್ ಕಟ್ಟಿ, ಇನ್ಸೂರೆನ್ಸ್ ಕಟ್ಟಿ ಅವ್ರು ಅದನ್ನೇ ನಂಬ್ಕೊಂಡಿರ್ತಾರೆ. ದಯವಿಟ್ಟು ನೀವೆಲ್ಲರೂ ದಯವಿಟ್ಟು ಪಾರ್ಸಲ್ ಏನು ಹೊಡಿತೀರಾ ದಯವಿಟ್ಟು ಹೊಡಿಬೇಡಿ. ಯಾಕೆಂದರೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಪಾಪ ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಕೊಂಡಿರ್ತಾರೆ. ಈಗ ಟೂ ವೀಲರವರು ನಮ್ಮ ಜೀವನ ಕಿತ್ಕೊಂಡಿದ್ದಾರೆ, ನಾವು ಅವ್ರ ಜೀವನ ಕಿತ್ಕೊಂಡ್ರೆ ಅವ್ರ ಮಧ್ಯೆ ನಮ್ಮ ಮಧ್ಯೆ ತಂದಿಕ್ತಾ ಇರೋದು. ಈಗ ಆಲ್ರೆಡಿ ಓಲಾದನು ಬಿಟ್ಟವನೆ, ಓಲಾದನೇನು ಅವನು ಪಾರ್ಸಲ್ ಡ್ಯೂಟಿ ಅಂತ ಬಿಟ್ಟವನೆ, ಊಬರ್ ಅನ್ ಬಿಟ್ಟವನೆ, ರ್ಯಾಪಿಡ್ ಅನ್ ಬಿಟ್ಟವನೆ, ಎಲ್ಲ ಪಾರ್ಸಲ್ ಡ್ಯೂಟಿ ಬಿಟ್ಟವನೆ. ಅದಲ್ಲದೆ ಪೋರ್ಟರ್ ಆಪನು ಅವನು ಸಹಿತ ಆಟೋನ ಅಟ್ಯಾಚ್ ಮಾಡ್ಕೊತಾವನೆ. ದಯವಿಟ್ಟು ಆ ಕೆಲಸಕ್ಕೆ ಹೋಗಬೇಡಿ, ಪಾರ್ಸಲ್ ಡ್ಯೂಟಿನ ದಯವಿಟ್ಟು ಹೊಡಿಬೇಡಿ. ಯಾಕೆ ಅಂದರೆ ಪಾಪ ಅವರು ನಂಬ್ಕೊಂಡಿರ್ತಾರೆ ಗೂಡ್ಸ್ ಗಾಡಿಯವರು, ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅವರು ಹೆಂಡತಿ ಮಕ್ಕಳು ಸಾಕಬೇಕು. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಹೊಡಿಬೇಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇವಾಗ ನೂತನವಾಗಿ DK ಶಿವಕುಮಾರ್ ಸರ್ಕಾರದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಬೈರತಿ ಸುರೇಶರೇ, ದಯವಿಟ್ಟು ಚಾಲಕರ ಬಗ್ಗೆ ಸ್ವಲ್ಪ ನೀವು ಕಂಡುಬಿಡಬೇಕು. ಯಾಕೆಂದರೆ ಇವತ್ತು ಆಲ್ರೆಡಿ ಚಾಲಕರು ಮಧ್ಯದಲ್ಲೇ ಚಾಲಕರಿಗೆ ಇವತ್ತು ನಾವೇ ಕಿತ್ತಾಡೋ ಥರ ಮಾಡ್ತಾ ಇದ್ದಾರೆ. ಸಾರಿಗೆ ಇಲಾಖೆಯವರು ಕಣ್ಮುಚ್ಕೊಂಡು ಕೂತವರು ಏನೋ ಗೊತ್ತಿಲ್ಲ. ನಮಗೆ ಪರ್ಮಿಟ್ ಕೊಟ್ಟಿರೋದು, ಏನು ಪರ್ಮಿಟ್ ಕೊಟ್ಟಿರೋದು, ನಾವು ಬೆಂಗಳೂರು ಒಳಗಡೆ ಪ್ಯಾಸೆಂಜರ್ ಹೊಡೆಯೋಕ್ಕೆ ಪರ್ಮಿಟ್ ಕೊಟ್ಟಿರೋದು, ನಮಗೆ ಲಗೇಜ್ ಹೊಡೆಯೋಕ್ಕೆ ಪರ್ಮಿಟ್ ಕೊಟ್ಟಿಲ್ಲ. ಇವತ್ತು ಟೂ ವೀಲರ್ದು ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಂತೈತೆ. ಸುಪ್ರೀಂ ಕೋರ್ಟಲ್ಲಿ ಏನಾಯ್ತದೋ ಗೊತ್ತಿಲ್ಲ. ಈಗ ಆಲ್ರೆಡಿ ರಾಜಾರೋಷವಾಗಿ ವೈಟ್ ಬೋರ್ಡಲ್ಲಿ ಅವ್ರು ಆರಾಮಾಗಿ ಹೊಡಿತಾವ್ರೆ. ಯಾವ ಸಂಘಟನೆಗಳು ಚಕಾರ ಎತ್ತಿಲ್ಲ. ಯಾಕೆಂದರೆ ಸುಪ್ರೀಂ ಕೋರ್ಟ್ಗೆ ಹೋಗೈತೆ. ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರೆ ಯಾವ ಸಂಘಟನೆಯೂ ಚಕಾರ ಆಯ್ತವ್ರು ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ನಮ್ಮ ಜೀವನ ಆಲ್ರೆಡಿ ಆಟೋ ಚಾಲಕರ ಜೀವನ ಹಾಳಾಗೋಗೈತೆ. ಗೂಡ್ಸರ್ದು ಹಾಳು ಮಾಡಬೇಡಿ ಅಂತ ತಮ್ಮಲ್ಲಿ ಕಳಕಳೆಯ ಮನವಿ. ಸಾರಿಗೆ ಅಧಿಕಾರಿಗಳು ದಯವಿಟ್ಟು ಎಚ್ಚೆತ್ಕೊಂಡು ಯಾರ್ಯಾರು ಲಗೇಜನ್ನು ಹೊಡಿತಾರೆ, ಟೂ ವೀಲರಲ್ಲಿ ಹೊಡಿಬೋದು, ಇದ್ರಲ್ಲಿ ಹೊಡಿಬೋದು. ಟೂ ವೀಲರು ಬಾಕ್ಸ್ ದೊಡ್ಡ ಬಾಕ್ಸ್ ಹಾಕೊಂಡು ಹೋಗ್ತಾ ಇರ್ತಾರೆ, ಅವ್ರು ಹಿಡಿಯೋದೇ ಇಲ್ಲ. ಅವ್ರಿಗೆ ಏನು ಕಿಡಿಯಲ್ಲ ಅಂದರೆ ನಿಮ್ಗೇನು ಸರ್ಕಾರದಲ್ಲಿ ಏನೇನಾಗೈತೋ, ಏನೇನು ಬಿಸಿ ತೋರಿಸೋರೋ ನಮಗೆ ಗೊತ್ತಿಲ್ಲ. ಕಾರಣದ ಕೈಗಳು ಏನೇನು ಮಾಡ್ತಾವೋ ದೊಡ್ಡ ಮಾಡ್ತಾರೆ. ದಯವಿಟ್ಟು ನಾವು ಹೇಳೋದಿಷ್ಟೇ, ದಯವಿಟ್ಟು ಎಲ್ಲರಿಗೂ ಫೈನ್ ಹಾಕಿ. ಯಾಕೆಂದರೆ ಆ ಗೂಡ್ಸ್ ಚಾಲಕರನ್ನ ಬದುಕುವಂಥ ಅವಕಾಶ ಮಾಡಿಕೊಡಿ. ಈ ಸಮಾಜದಲ್ಲಿ ಎಲ್ಲರೂ ಬದುಕಬೇಕು. ದಯವಿಟ್ಟು ನಮ್ಮ ಚಾಲಕರು ವಿಶೇಷವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಅಟ್ಯಾಚ್ ಮಾಡ್ಕೋಬೇಡಿ, ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ತಮ್ಮಲ್ಲಿ ಕಳಕಳೆಯ ಮನವಿ. ಸುಮಾರು ಜನ ಅಧಿಕಾರಿಗಳು ನೋಡಿ, ಆಗಲೇ ಹೇಳಿದ್ರೆ ಈ ಟೂ ವೀಲರರು ಈ ಚಿಕ್ಕಪೇಟೆ ಮತ್ತೊಂದು ಎಲ್ಲ ಬರೀ ಅವರೇನೆ ಎಲ್ಲ ಬಾಕ್ಸ್ಗಳನ್ನ ಹಾಕೊಂಡು ತುಂಬಿಕೊಂಡು ಅವರೇ ಕುತ್ಕೊಳ್ಳೋಕೆ ಆಗಿರಲ್ಲ, ಮೇಲೆ ತಳಗಡೆ ಎಲ್ಲ ಹಿಡ್ಕೊಂಡು ಈ ರೀತಿಯಾಗಿ ಹೊಡಿತಾ ಇರ್ತಾರೆ. ಇದನ್ನ ನೋಡ್ಕೊಂಡು ಈ ಪೊಲೀಸ್ನವರು ಹಿಡಿಯಲ್ಲ, ಈ ಅಧಿಕಾರಿಗಳು ಹಿಡಿಯಲ್ಲ. ಈ ಥರ ಮಾಡಿಕೊಂಡು ನಮ್ಮ ಮೇಲೆ ಒಂಥರ
ಈಗ ಆಟೋ ಚಾಲಕರು ಯಾವ್ದಾರು ಇದು ಹಾಕೊಂಡು ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ ನಮ್ಮನ್ನ ಹಿಡಿತೀರಾ, ಇನ್ಸೂರೆನ್ಸ್ ಕಟ್ಟಿಲ್ಲ ಅಂದ್ರೆ ಹಿಡಿತೀರಾ, ಪಾಸಿಂಗ್ ಮಾಡ್ಸಿಲ್ಲ ಅಂದ್ರೆ ಹಿಡಿತೀರಾ, ಆರ್ಟಿ ಹೋದವರು ನಮ್ಮನ್ನ ಹಿಡಿದು ಎಲ್ಲೆಲ್ಲಿ ಬೇಕಲ್ಲ ಹಾಕ್ತೀರಾ. ಫೈನ್ ಅದೇ ಟೂ ವೀಲರ್ ಹಿಂಗಡೆ ಲಗೇಜ್ ಕಟ್ಕೊಂಡು ಹೋಯ್ತಾರು ನಿಮ್ ಕಣ್ಣು ಕಾಣಲ್ಲ ಆರ್ಟಿ ಇಲಾಖೆಗೆ. ಇವತ್ತು ನಾವೇನಾದ್ರು ರೈಲ್ವೆ ಸ್ಟೇಷನ್ ಒಳಗಡೆ ಯೂನಿಫಾರ್ಮ್ ಹಾಕಿಲ್ಲ ಅಂತ ಹೋದ್ರೆ ನಮ್ಗೆ ಹಿಡಿದು 500 ರೂಪಾಯಿ ಫೈನ್ ಬರೀತೀರಾ. ಅವ್ರಿಗೆ ಯಾವ್ದು ಇಲ್ಲ, ಅವ್ರ ಅಂಡರ್ವೇರ್ ಹಾಕೊಂಬಂದು ಆರಾಮಾಗಿ ಓಡಿಸ್ಕೊಂಡು ದುಡಿಮೆ ಮಾಡ್ಕೊಂಡು ಹೋಯ್ತಾವ್ರೆ. ಈಗ ಮುಂದಿನ ದಿನಗಳು ಅವ್ರು ಚಡ್ಡಿ ಹಾಕೊಂಬತ್ತವ್ರೆ, ನಾವು ಆಟೋ ಡ್ರೈವರ್ ನಾವು ವೈಟ್ ಪಾಟ್ ಮಾಡ್ಕೊಂಡು ಅಂಡರ್ವೇರ್ ಹಾಕೊಂಬಂದು ಹೊಡಿಬೇಕಾಯ್ತದೆ. ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇಲಾಖೆಗಳು. ದಯಮಾಡಿ ಆರ್ ಟಿ ಓದವರು ನೀವು ಅಲ್ಲಿ ಇಲ್ಲಿ ನಿಂತ್ಕೊಂಡು ಫೈನ್ ಹಾಕೋದಲ್ಲ, ಇಂಥವ್ರಿಗೆ ಕಡಿವಾಣ ಹಾಕ್ಬೇಕು. ಹೋಗಿ ಅವರು ಯಾವ ತರ ಡ್ಯೂಟಿಯನ್ನ ಮಾಡ್ತಾ ಇರ್ತಾರೆ ಅಂತ ಅಂದ್ರೆ ಎಷ್ಟು ಚೀಲ ತುಂಬಿಕೊಂಡಿರ್ತಾರೆ ಹಿಂದೆ ಮುಂದೆ ಎಲ್ಲ. ನೀವು ಹೋಗಿ ಆ ಚಿಕ್ಕಪೇಟೆ ಸರ್ಕಲ್ ಮತ್ತೊಂದು ಈ ಕಡೆ ಶಾರದಾ ಟ್ಯಾಕೀಸ್ ಹತ್ರ ಮಾರ್ಕೆಟು ಈ ಭಾಗದಲ್ಲಿ ನಿಂತ್ಕೊಂಡ್ಬಿಟ್ರೆ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಟೂ ವೀಲರ್ಗಳು ಯಾವ ರೀತಿಯಾಗಿ ಈ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ದಯಮಾಡಿ ಆಮೇಲೆ ಈ ಅಗ್ರಿಗೇಟರ್ ಸಂಸ್ಥೆಗಳು ಅಷ್ಟೇನೆ, ಇವುಗಳು ನೋಡಿ ಕೆಲವೊಂದು ಲೈಸೆನ್ಸೇ ಇರಲ್ಲ, ಸುಮ್ಮನೆ ಅಟ್ಯಾಚ್ಮೆಂಟು ಗಾಡಿ RC ಮೇಲೆ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋವಂಥದ್ದು ಈ ರೀತಿಯಾಗಿ ಡ್ಯೂಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಫಸ್ಟು ಈ RTO ಅಧಿಕಾರಿಗಳೇ ನೀವುಗಳು ಸರಿಯಾಗಿ ಕೆಲಸ ಮಾಡಿದರೆ ನಮ್ಮ ಆಟೋ ಚಾಲಕರಿಗಾಗಲಿ, ಕ್ಯಾಬ್ ಚಾಲಕರಿಗಾಗಲಿ, ಗೂಡ್ಸ್ ಚಾಲಕರಿಗಾಗಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಬರ್ತಾ ಇರಲಿಲ್ಲ. ನೀವು ಒಂದು ಮಾಡುವಂತಹ ಈ ನಿರ್ಲಕ್ಷ್ಯತನದಿಂದ ಇವತ್ತು ಡ್ರೈವರ್ಗಳು ಬೀದಿಗೆ ಬರುವಂತಹ ಕೆಲಸ ಆಗಿದೆ. ದಯಮಾಡಿ ನೀವು ತಗೊಳ್ಳೋಂಥ ಸಂಬಳಕ್ಕೆ ಸರಿಯಾಗಿ ಕೆಲಸವನ್ನ ಮಾಡಿದರೆ ಯಾರಿಗೂ ಈ ರೀತಿಯಾಗಿ ಬರಲ್ಲ. ಹಾಗಾಗಿ ಈಗೇನೋ ಹೊಸ ಸಚಿವರು ಬಂದಿದ್ದಾರೆ, ಅವರು ಮೊನ್ನೆ ಒಂದು ತಲೆ ಮೇಲೆ ಹೊತ್ಕೊಂಡ್ರು ಕೂತಿರೋಂಥ ಒಂದು ಫೋಟೋ ಹಾಕಿದ್ರು. ಏನಪ್ಪ ಮಾಡಲಿ ಅವ್ರ ಯೋಚನೆ ಅಂದ್ರೆ, ಏನಪ್ಪ ಮಾಡಲಿ ಇಲ್ಲಿ ಇಷ್ಟೊಂದು ಸಮಸ್ಯೆ ಇದೆ ಅಂತ ಏನೋ ಒಂಥರ ಯೋಚನೆ ಮಾಡೋ ತರ ಫೋಟೋ ಬಿಟ್ಟಿದ್ರು. ಅದನ್ನ ನೋಡಿ, ಆಲ್ ಇಂಡಿಯಾ ಪರ್ಮಿಟ್ ತಗೋತಾರೆ, ಅವ್ರು ಹೊಡಿಬೇಕಾಗಿರೋದು ಔಟ್ ಆಫ್ ಸ್ಟೇಷನ್ ಕಾರ್ನರ್. ಇಲ್ಲಿ ಲೋಕಲ್ ಪರ್ಮಿಟ್ ತಗೋಬೇಕು. ಅವ್ರು ಇಡೀ ಆಲ್ ಇಂಡಿಯಾ ಗುಲ್ಬರ್ಗ, ರಾಯಚೂರು, ಬೆಳಗಾವಿ, ಹುಬ್ಳಿ, ಧಾರವಾಡ ಆ ಕಡೆಯಿಂದ ತಗೊಂಬಂದು ಇಲ್ಲಿ ಬಾಡಿಗೆ ಹೊಡಿತಾರೆ, ಲೋಕಲ್ ಬಾಡಿಗೆ ಹೊಡಿತಾರೆ. ಇದರಿಂದ ನಮ್ಗೆ ಏಟ್ ಬೀಳ್ತೈತೆ. ಏಟ್ ಬೀಳೋದು ಒಂದಲ್ಲ, 8 ರೂಪಾಯಿ, 9 ರೂಪಾಯಿ, 10 ರೂಪಾಯಿ ಕಿಲೋಮೀಟರ್ ಹೊಡಿತಾವ್ರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ದಯವಿಟ್ಟು ಸರ್ಕಾರದವರು ಅವ್ರಿಗೆ ಇಲ್ಲಿ ಲೋಕಲ್ ಪರ್ಮಿಟ್ ಕೊಡಿ. ಆಮೇಲೆ ಎಷ್ಟೋ ಕಂಪ್ನಿಗಳು ಓಲಾ, ಊಬರ್, ರಾಪಿಡ್ ಇವ್ರೇನ್ ಮಾಡ್ತಾರೆ, ಅವ್ರದೇ ಆದಂತ ಬಂಕ್ ರಿಜಿಸ್ಟರ್ ಮಾಡ್ಕೋತಾವ್ರೆ. ಅವಕ್ಕೆ ಪರ್ಮಿಟ್ಗಳು ಯಾವ ತರ ಕೊಡ್ತಾವ್ರೋ ನಮ್ಗಂತೂ ಇವತ್ತವರೆಗೂ ಗೊತ್ತಿಲ್ಲ. ಬಂಕ್ ಪರ್ಮಿಟ್ ಒಬ್ಬಂಗೊಂದು ಪರ್ಮಿಟ್ ಅಂತ ಮಾಡಿ, ಒಂದು ಸಂಸ್ಥೆಗೆ ನೀವು ಬಂಕ್ ಪರ್ಮಿಟ್ ಅಂತ ಕೊಡೋದ್ರಿಂದ ಇಲ್ಲಿ ಲೋಕಲ್ ಅಲ್ಲಿ ಏನು ನಾವು ಕನ್ನಡಿಗರು ಉದ್ಯೋಗ ಮಾಡ್ತಾ ಇದೀವಿ ಅದರೆಲ್ಲಾನು ಕಿತ್ಕೊಂಡು ಈಗ ಆಲ್ರೆಡಿ ಹಿಂದಿಯವರು, ಬಿಹಾರದವರು, ಉತ್ತರ ಪ್ರದೇಶ, ಕೇರಳದವರು ಎಲ್ಲ ಬಂದವ್ರೆ. ಲಾಸ್ಟ್ಗೆ ನಾವು ಇವತ್ತು ಹೇಳ್ತಾ ಇದೀವಿ, ನಾವು ಬೆಂಗಳೂರು, ಇವತ್ತು ಕರ್ನಾಟಕ ಅಂತ ಬಂದು ಇವತ್ತು ನಾವು ಅಲ್ಸೇರ್ ಆಗಿದೀವಿ, ಅವರು ಊರೊಳ ಸ್ಥಳೀಕರಾಗವ್ರೆ. ಆ ಲೆಕ್ಕಾಚಾರಕ್ಕೆ ಬಂದಿದೀವಿ. ದಯವಿಟ್ಟು ಸಾರಿಗೆ ಇಲಾಖೆಯರು ನಿಮ್ ಕೈ ಕೆಲಸ ಮಾಡಿ. ನೂತನವಾಗಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅಣ್ಣರೇ, ದಯವಿಟ್ಟು ಆದಷ್ಟು ಈ ಒಂದು ಕಡಿವಾಣ ಹಾಕಿ ಟ್ಯಾಕ್ಸಿಯರ್ಗೆ ಏನೈತೆ ಒಂದ್ ಸಿಟಿ ಒನ್ ರೈಟ್ ಅದನ್ನ ದಯವಿಟ್ಟು ನಿಮ್ಮ ಅವಧಿಯಲ್ಲಿ ಮಾಡಿ. ಯಾಕೆಂದ್ರೆ ರಾಮನಗರ ಮಾಡಕ್ ಆಗ್ಲಿಲ್ಲ, ನೀವಾರು ಮಾಡಿ. ಈಗ ನಮ್ದು ಏನೈತೆ ಕಿಲೋಮೀಟರ್ 18 ರೂಪಾಯಿ ಐತೆ, ನಾವು ಹೊಡಿತೀವಿ. ಒಂದೊಂದು ಟೈಮಲ್ಲಿ ನಮಗೂ ಕಮ್ಮಿ ಕೊಡ್ತಾನೆ, 2 ರೂಪಾಯಿ 3 ರೂಪಾಯಿ ಕಮ್ಮಿ. ಯಾಕೆ ವಿಧಿ ಇಲ್ಲ, ಈ ವಿಧಿ ಇಲ್ದೆಲ್ಲ ಹೊಡಿತಾ ಇದೀವಿ. ದಯವಿಟ್ಟು ಅದನ್ನ ಆಮೇಲೆ ನಾನು ವಿಶೇಷವಾಗಿ ಹೇಳ್ತೀನಿ ನಮ್ಮ ಆಟೋ ಡ್ರೈವರ್ಗೆ, ದಯವಿಟ್ಟು ಆ ಪೋರ್ಟರ್ ಡ್ಯೂಟಿ ಮಾಡೋದು ನಿಲ್ಲಿಸಿ ಹೊಟ್ಟೆ ಮೇಲೆ ಹೊಡೆಯೋದು, ನಾವೇ ಕಚ್ಚಾಡೋದು ಬೇಡ. ಈಗ ಆಲ್ರೆಡಿ ನಿನ್ನೆ ಯಾರೋ ಪಾಪ ಲೈವ್ ಮಾಡಿದ್ರು, ಅದನ್ನ ನೋಡಿ ನಾವು ವಿಶೇಷವಾಗಿ ನಮ್ಮ ಸ್ನೇಹಿತರಾದಂಥ ಸಂಚಾರಿ ಸತೀಶರು ಅವ್ರೊಂದು ಲೈವ್ ಮಾಡೋಣ ಅಂದ್ರು. ಚಾಲಕರು ಒಳ್ಳೇದಾಗಬೇಕು ಮಾಡಿ ಅಂತ ಹೇಳಿ ದಯವಿಟ್ಟು ಗೂಡ್ಸರ್ ಅವರು ನಮ್ಮ ಅಣ್ಣ ತಮ್ಮದಿರು, ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೋರೆ, ನಾವು ಬೇರೆ ಅವ್ರು ಬೇರೆ ಅಲ್ಲ. ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನೀವು ದಯವಿಟ್ಟು ಪಾರ್ಸಲ್ ಡ್ಯೂಟಿನ ಹೊಡೆಯೋದು ಆಟೋ ಚಾಲಕರು ಬಿಡಿ ಅಂತ ಹೇಳ್ತಾ, ಸಾರಿಗೆ ಇಲಾಖೆಯರು, ಪೊಲೀಸ್ ಇಲಾಖೆಯರು ದಯವಿಟ್ಟು ಟೂ ವೀಲರ್ ವಿರುದ್ಧ ಕಾನೂನು ಕ್ರಮ ತಗೋಬೇಕು. ಯಾವ್ದಾವುದೋ ಸ್ಟೇಟಿಂದ ಬಂದವರೆಲ್ಲ ಹೊಡಿತಾವ್ರೆ, ಅವ್ರನ್ನೆಲ್ಲ ಹಿಡಿದು ಭದ್ರಾಗಿ ನೀವು ಫೈನ್ ಹಾಕಿದ್ರೆ ಸ್ವಲ್ಪ ನಮ್ಮ ಕನ್ನಡಿಗರು ಉದ್ಧಾರ ಆಯ್ತಾರೆ ಅಂತ ಹೇಳ್ತಾ ತಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಅದನ್ನೇ ಹೇಳೋದು, ದಯಮಾಡಿ ಯಾರು ಕೂಡ ಪೋರ್ಟರ್ಗೆ ಅಟ್ಯಾಚ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾವು ವೈರತ್ವ ತಂದಿಡುವಂಥ ಕೆಲಸವನ್ನ ಈ ಅಗ್ರಿಗೇಟರ್ ಸಂಸ್ಥೆಗಳು ಈ ಎಲ್ಲವೂ ಮಾಡ್ತಾ ಇದ್ದಾರೆ. ರ್ಯಾಪಿಡ್ ಆಗಿರ್ಬೋದು, ಈ ಪೋರ್ಟರ್ ಆಗಿರ್ಬೋದು, ಇನ್ನೊಂದು ಡೆಲಿವರಿ ಆ್ಯಪ್ ಆಗಿರ್ಬೋದು, ಈ ಥರ ಮಾಡ್ತಾ ಇದೆ. ದಯಮಾಡಿ ಯಾರು ಕೂಡ ಅದಕ್ಕೆ ಅಟ್ಯಾಚ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಮ್ದು ಏನು ಪ್ಯಾಸೆಂಜರ್ ಆಟ ಇದೆ ಅದಕ್ಕೆ ಮಾತ್ರ ಸೀಮಿತವಾಗಿ ಪ್ಯಾಸೆಂಜರ್ಗೆ, ಸಾರ್ವಜನಿಕರಿಗೆ ಸೇವೆ ಕೊಡ್ತಕ್ಕಂಥ ಕೆಲಸವನ್ನು ನೀವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ಹಾಗಾಗಿ ಈ ವಿಡಿಯೋವನ್ನು ನಮ್ಮ ಮಂಜಣ್ಣ ಅವರು ನಾವು ಕೂಡ ಮೊನ್ನೆ ಯಾರೋ ಒಂದು ಲೈವ್ ನೋಡಿದಾಗ ಭಾಳ ಬೇಜಾರಾಯಿತು. ಆ ಒಂದು ನಿಟ್ಟಿನಲ್ಲಿ ಸುಮಾರು ಅವ್ರದ್ದು ಒಂದೇ ಕತೆ ಅಲ್ಲ, ಸುಮಾರು ಜನ ಹೊಸ ಗಾಡಿಗಳೆಲ್ಲ ತಗೊಂಡ್ಬಂದ್ಬಿಟ್ಟು ನಾವು ಈಗ ಆಲ್ರೆಡಿ ನೋಡಿ, ಈಗ ನಾವು ದಯವಿಟ್ಟು 1,000 ಮಾಡಕ್ ಆಗ್ತಾ ಕಷ್ಟ ಇದೆ. ಗ್ಯಾಸ್ ರೇಟು ಗಗನಕ್ಕೆ ಹೋಗಿದೆ. ಸರ್ಕಾರ ನಮ್ಮ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಮನೆ ಬಾಡಿಗೆ, ನೀರು ಬಿಲ್ಲು, ಕರೆಂಟ್ ಬಿಲ್ಲು, ರೇಷನ್ನು, ದಿನನಿತ್ಯದ ವಸ್ತುಗಳ ಬೆಲೆ ಗಗನಕ್ಕೆ ಹೋಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಮೀಟರ್ ರೇಟು ಜಾಸ್ತಿ ಮಾಡೋಕ್ಕಾಯ್ತಲ್ಲ. ಬಂದಿರತಕ್ಕಂಥ ಆನ್ಲೈನ್ ಸಂಸ್ಥೆಗಳಲ್ಲಿ ನಮ್ಮಲ್ಲಿ ನಮ್ಮವ್ರಿಗೆ ತಂದು ಕಿತ್ತಾಟ ಮಾಡಿರೋದ್ರಿಂದ ಇವತ್ತು ಪ್ಯಾಸೆಂಜರು ನಾನೇ ಆಗ್ಬೋದು. ನಾನು ಇವತ್ತು ಏನಾರು ಒಂದು ಟೀ ಕುಡಿತೀನಿ ಅಂತ ಹೋದ್ರೆ 20 ರೂಪಾಯಿ ಟೀ ಕುಡಿಯೋದು ಬೇಡ, ಬಡಪ್ಪ ಎಲ್ಲರೂ 12 ರೂಪಾಯಿ ಕುಡಿಯೋಣ ಅಂತ ಹೋಗ್ತಾರೆ. ಪರಿಸ್ಥಿತಿ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ. ದಯವಿಟ್ಟು ಸರ್ಕಾರದವರು ಮಾನವೀಯತೆಯಿಂದ ನೀವು ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಗೂಡ್ಸರ್ನು ಎಲ್ಲರನ್ನೂ ಉಳಿಸ್ಬೇಕು ಅಂದ್ರೆ ದಯವಿಟ್ಟು ಆನ್ಲೈನ್ ಆ್ಯಪರ್ಗೆ ಕಡಿವಾಣ ಹಾಕಬೇಕು ಅಂತ ತಮ್ಮಲ್ಲಿ ಕಳಕಳೆಯ ಮನವಿ. ನಮಸ್ಕಾರ ಎಲ್ಲರಿಗೂ ಸ್ನೇಹಿತರಿಗೆ, ನಮಸ್ಕಾರ.